ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲ ನನ್ನ ಬಂಧುಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹನುಮಂತನ ಆರಾಧನೆ ಮಾಡುವುದು ಹೇಗೆ, ಹನುಮಂತನನ್ನು ಉಳಿಸಿಕೊಳ್ಳುವುದು ಹೇಗೆ, ಹನುಮಂತನ ಆರಾಧನೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಅವನನ್ನು ಹೇಗೆ ಆರಾಧಿಸಬೇಕು. ಹನುಮಂತ ಅವನು ನಥಿಂಗ್ ಬಟ್ ರಾಮ. ನಾವೇನಂತೀವಿ ಹನುಮಂತ ಬೇರೆ, ರಾಮನ ಬಂಟ ಅಂತ ಕರಿತೀವಿ, ಸೀತಾ ಪುತ್ರ ಅಂತ ಕರಿತೀವಿ. ಮತ್ತು ಇನ್ನೊಂದಿನ್ನು ಅವನಿಗೆ ಸಾವೇ ಇಲ್ಲದವನು, ಅವನು ಸಾವನ್ನೇ ಗೆದ್ದವನು ಅಂತಲೂ ಕೂಡ ಕರಿತೀವಿ. ಅವನಿಗೆ ನೋಡಿ ಮುಕ್ಕಣ್ಣೇಶ್ವರ ಅಂತ ಕರಿಬೇಕಾದ್ರೆ ಅವನು ಶಿವನ ಆರಾಧಕರು ಹೇಗೆ ಮಾಡ್ತಾರೋ ಹಾಗೆ ರಾಮನ ಹನುಮಂತನ ಆರಾಧನೆ ಮಾಡುವುದು ಒಂದೇ, ರಾಮನ ಆರಾಧನೆ ಮಾಡುವುದು ಒಂದೇ. ನೀವು ಯಾಕೆ ಅಂದರೆ ಈ ರಾಮನಿಗೆ ಡಿವೋಟಿ ಅಂದರೆ ಭಕ್ತ, ರಾಮನಿಗೆ ಶ್ರೇಷ್ಠವಾದ ಭಕ್ತರಲ್ಲಿ ಅತ್ಯಂತ ಉತ್ತಮ ಸ್ಥಾನದಲ್ಲಿ ನಿಂತ್ಕೊಳ್ಳೋನೇ ಹನುಮಂತ. ಹಾಗೆ ಹನುಮಂತನ ಒಂದು ದಿವ್ಯ ಶಕ್ತಿ ಇರಬಹುದು, ಅವನ ಶಕ್ತಿ ಭಂಡಾರ ಇರಬಹುದು. ಹನುಮಂತನ ಒಂದು ಶಕ್ತಿ ಎಲ್ಲ ದೇವತೆಗಳನ್ನು ಮೀರಿಸಿದ್ದಂತಹ ಶಕ್ತಿ. ಎಂಥ ಶನಿ ಮಹಾತ್ಮನೇ ಇರಬಹುದು, ಅವನಿಗೂ ಕೆಲವೊಂದು ಕಾಲದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವನನ್ನು ಕೂಡ ಶಕ್ತಿಹೀನನಾಗಿ ಮಾಡಿದವನೇ ಹನುಮಂತ. ಹಾಗಾಗಿ ಹನುಮಂತನಿಗೆ ಅವನದೇ ಆದ ಒಂದು ಸ್ಥಾನಮಾನಗಳಿದೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಾನು ಪೂಜಿಸುವಂತಹ ಹನುಮಂತನು ಕೂಡ ನಮ್ಮ ದೇವಾಲಯದಲ್ಲಿ ಹನುಮಂತನು ಕೂಡ ಇದ್ದಾನೆ. ಅವನು ನೋಡಿ ಹನುಮಂತನ ಆದಷ್ಟು ದಕ್ಷಿಣ ದಿಕ್ಕು ಅಂತೀವಿ, ವೆಸ್ಟ್ ಡೈರೆಕ್ಷನ್ ನಲ್ಲಿ ಹನುಮಂತ ಮೂರ್ತಿಗಳು ಜಾಸ್ತಿ ಇರುತ್ತೆ. ಯಾವ್ದಾದ್ರು ಪಂಚಮುಖಿ ಹನುಮಂತ ತಗೊಳ್ಳಿ, ವೀರಾಂಜನೇಯನ ತಗೊಳ್ಳಿ, ಅಥವಾ ಆಂಜನೇಯನ ತಗೊಳ್ಳಿ, ಎಲ್ಲೆಲ್ಲಿ ಆಂಜನೇಯನ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ದಕ್ಷಿಣ ಮುಖವಾಗಿ ಆಂಜನೇಯ ದೇವಸ್ಥಾನಗಳು ಇರುತ್ತದೆ 90%. ಇಲ್ಲ ಅಂದ್ರೆ ಉತ್ತರಾಭಿಮುಖವಾಗೂ ಇರಬಹುದು ಕೆಲವೊಂದು ದೇವಾಲಯಗಳಲ್ಲಿ. ಆದರೆ ಆಂಜನೇಯನ ದೇವಾಲಯಗಳು ಎಕ್ಸ್ಪೆಷಲಿ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಇರುವಂತಹ ಒಂದು ದೇವಾಲಯಗಳು ಅತಿ ಹೆಚ್ಚು ಕಂಡು ಬರುತ್ತದೆ. ನಮ್ಮ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು ನಮ್ಮ ಇಂಡಿಯಾದಲ್ಲಿ, ನಮ್ಮ ಹಿಂದೂಸ್ಥಾನದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಗಲ್ಲಿಯಲ್ಲೂ ಒಂದು ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತದೆ. ಅದರ ಉದ್ದೇಶ ಇಷ್ಟೇ, ಆ ದೇವಾಲಯ ಇರುವುದರಿಂದ ಆ ಹಳ್ಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರದಂತೆ, ಆ ಹಳ್ಳಿಯ ಒಂದು ಅಭಿವೃದ್ಧಿಗಾಗಿ, ಹಳ್ಳಿಗೆ ಯಾವುದೇ ರೀತಿ ತೊಂದರೆಗಳು ಆಗದಂತೆ ಅವರು ನೋಡಿ ಅವನು ಏನ್ ಮಾಡ್ತಾನೆ, ಆ ಗ್ರಾಮದ ಒಡೆಯ, ಗ್ರಾಮವನ್ನು ಕಾಪಾಡ್ತಕ್ಕಂಥವನು, ದೇಶವನ್ನ ಕಾಪಾಡ್ತಕ್ಕಂಥವನು ಹನುಮನ ಬಂಟ ಅಂತ ಕರೀತಾರೆ. ಹನುಮನ್ನ ಏನು ಮಾಡ್ತಾರೆ, ಬಂಟ, ಊರ ಕಾಯುವ ದೇವರು. ಊರನ್ನು ಯಾರು ಕಾಯೋದು? ನಮ್ಮ ಹನುಮಂತ. ಹಾಗಾಗಿ ಹನುಮಂತನಿಗೆ ಅಷ್ಟೊಂದು ಅಗಾಢವಾದ ಶಕ್ತಿ ಇರುತ್ತದೆ. ಎಂತ ಕೆಟ್ಟ ಶಕ್ತಿಗಳು ಬಂದರೂ ಕೂಡ ತಡೆಗಟ್ಟಿ ನಿಲ್ಲಿಸಿ ಮೆಟ್ಟಿ ಹಿಂದಕ್ಕೆ ತಳ್ತಕ್ಕಂಥ ಶಕ್ತಿ ಇರೋದು ಇನ್ಯಾರಿಗೂ ಅಲ್ಲ, ಅದು ಹನುಮಂತನಿಗೆ ಮಾತ್ರ, ಹನುಮಾಜಿಗೆ ಮಾತ್ರ. ನೀವೇನಂತೀವಿ, ಮಾರುತಿ ಕೇಳಿದ್ದೀರಾ? ಮಾರುತಿ ವಿಜಯ ಅಂತ ಒಂದು ನಾಟಕ ಒಂದು ಕೂಡ ಇದೆ, ನಮ್ಮ ಒಂದು ಗ್ರಾಮೀಣ ಸೊಡಗಿನಲ್ಲಿ ಕೂಡ ಅದಿದೆ, ನೀವು ಅದನ್ನು ನೋಡಬಹುದು ಕೂಡ. ಅದೇ ರೀತಿ ಹನುಮಂತನ ನೀವು ಅತಿ ಹೆಚ್ಚು ಕೇಸರಿಮಯವಾಗಿ ನೋಡುವುದು ಉತ್ತಮ, ಉತ್ತಮ ಅಲ್ಲ ಅತ್ಯುತ್ತಮ. ಕೇಸರಿ ಬಟ್ಟೆಗಳನ್ನು ಅವನಿಗೆ ಧಾರಣೆ ಮಾಡಿ ಅವನಿಗೆ ಅದನ್ನು ಮೈತುಂಬ ಬಟ್ಟೆಯನ್ನು ತೊಡಿಸಿ, ಇಲ್ಲ ಕೇಸರಿ ಬಣ್ಣ ಬರುತ್ತೆ, ಕೇಸರಿ ಹನುಮಂತನಿಗೆ ಸಪರೇಟ್ ಆಗಿ ಬರುತ್ತೆ. ಆ ಕೇಸರಿಯನ್ನು ಅವನ ಎಲ್ಲ ಪ್ರತಿಯೊಂದು ಭಾಗದಲ್ಲಿ ಕೇಸರಿ ಮಯವನ್ನು ಮಾಡಿ, ಅಂದ್ರೆ ಪೇಸ್ಟ್ ಮಾಡಿ ಅವನಿಗೆ ಹಚ್ಚಿ ಅದನ್ನು ನೋಡುವುದರಿಂದಲೂ ಕೂಡ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತದೆ. ಮತ್ತೆ ಅವನಿಗೆ ಕೇಸರಿನ ಪಾದಕ್ಕೆ ಹಚ್ಚಿ ಆ ಪಾದದ ಧೂಳು, ನಾವೆಲ್ಲ ಪಾದದ ಧೂಳಿಗೆ ಸಮಾನ, ಓಕೆನಾ? ಹಾಗಾಗಿ ಆ ಪಾದದ ಧೂಳು ಅಂದ್ರೆ ಆ ಕೇಸರಿಯನ್ನ ತೆಗೆದುಕೊಂಡು ಮನೆಗೆ ಹೋಗಿ ಪ್ರತಿನಿತ್ಯ ನೀವು ಅದನ್ನು ಧಾರಣೆ ಮಾಡುವುದರಿಂದಲೂ ಕೂಡ
ಕೂಡ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಕಷ್ಟಗಳಿದ್ದರೆ, ಎಷ್ಟೇ ಕಷ್ಟ ಇರಲಿದೆ ಎಲ್ಲ ಹೂವಿನಂತೆ ಅದು ಕರಗೋಗ್ಬಿಡುತ್ತೆ. ಆ ಕೇಸರಿ ಯಾವಾಗಲೂ ನಿಮ್ಮ ಹಣೆಯಲ್ಲಿ ಕೇಸರಿಯನ್ನ ಧಾರಣೆ ಮಾಡಿಕೊಂಡು ನೀವು ಓಡಾಡಿದ್ದೆ, ನಿಮ್ಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ಅದರ ಜೊತೆಗೆ ಎಲ್ಲಿ ಮಂಗಳವಾರ ಶನಿವಾರ ನೀವು ಹನುಮಂತನ ಆರಾಧನೆಯನ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ಕೆಲವೊಬ್ರು ಈಗ ನಾಸ್ತಿಕರು ಅಥವಾ ಆಸ್ತಿಕ ಏನೇ ಅನ್ಕೊಳ್ಳಿ, ನೀವು ಅದು ನಿಮಗೆ ಬಿಟ್ಟಿದ್ದು. ಕೆಲವರು ಈಗ ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಇರ್ತೀರಾ, ದಯಮಾಡಿ ಶನಿವಾರ ಮಂಗಳವಾರ ತಿನ್ನದೆ ನೀವು ಹನುಮಂತನ ಆರಾಧನೆ, ಹನುಮಾನ್ ಚಾಲೀಸವನ್ನ ನೀವು ಆರಾಧನೆ ಮಾಡೋದ್ರಿಂದ, ಹನುಮಾನ್ ಚಾಲೀಸವನ್ನ ನೀವೇನು ಜಪಿಸುವುದರಿಂದ, ಇಂಗ್ಲಿಷಲ್ಲಿ ಚಾಂಟ್ ಅಂತ ಕರಿತೀವಿ, ಚಾಂಟ್ ಮಾಡಿ ಅಂತಾರೆ. ಆಗ ನೀವು ಜಪಿಸುವುದರಿಂದ 108 ಬಾರಿ ಜೈ ಹನುಮ ಜೈ ಜೈ ಹನುಮ, ಜೈ ಹನುಮ ಜೈ ಜೈ ಹನುಮ, ಜೈ ರಾಮ್ ಅಂತ ಕರೀತಾರೆ, ಜೈ ರಾಮ್ ಜೈ ಜೈ ಹನುಮ ಅಂತಲೂ ಕರೀತಾರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಇದನ್ನು ಹೇಳ್ತಾರೆ. ಜೈ ಜೈ ರಾಮ್ ಅಂತಲೂ ಕೂಡ. ನೀವು ನಾರ್ತಿಗೆ ಹೋಗಿ ಅತಿ ಹೆಚ್ಚು ಎಲ್ಲರೂ ಅವರ ಬೆಳಗ್ಗೆ ನಾವು ಹೆಂಗೆ ಶುಭೋದಯ ಅಂತ ಹೇಳ್ತೀವೋ, ಬೆಳಗ್ಗೆ ಎದ್ದ ತಕ್ಷಣ ರಾಮ್ ಜಿ ಅಂತಾರೆ, ರಾಮ್ ಹನುಮಂತ ಅಂತಲೂ ಹೇಳ್ತಾರೆ. ಕೆಲವೊಂದು ಕಡೆ ಜೈ ಜೈ ಹನುಮಾನ್ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿಗಿಂತ, ನಮ್ಮ ದಕ್ಷಿಣ ಕನ್ನಡಕ್ಕಿಂತ, ನಮ್ಮ ದಕ್ಷಿಣದಲ್ಲಿ ಏನಿದೀವಿ ನಾವು, ಈ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಇಲ್ಲಿಗಿಂತ ನೀವು ನಾರ್ತಿಗೆ ಹೋದ್ರೆ ಡೆಲ್ಲಿ, ಮಹಾರಾಷ್ಟ್ರ ಈ ಸೈಡ್ ನೀವು ಹೋದ್ರೆ, ಇಲ್ಲ ಮತ್ತೆ ಹರಿಯಾಣ, ಉತ್ತರ ಕರ್ನಾಟಕ, UP ಅಂತ ಕರೀತೀವಲ್ಲಿ, ಮತ್ತೆ ನೀವು ವೆಸ್ಟ್ ಬೆಂಗಾಳು, ಇಲ್ಲೆಲ್ಲ ಹೋದ್ರೆ ರಾಮ್ಜಿ ಅಂತ ಅನುಮೋದನೆ, ಅದು ಶುಭೋದಯ ಹೇಳ್ದಂಗೆ ಅವರು ರಾಮ್ಜಿ ಅಂತಾರೆ. ಅಲ್ಲಿಗೆ ಎಷ್ಟು ರಾಮನ ಒಂದು ಶಕ್ತಿ ಎಷ್ಟಿದೆ ನಮಗೆ ಅಷ್ಟು ತಿಳಿದಿಲ್ಲ. ನಾವಿನ್ನೂ ಅದರ 1% ಅಲ್ಲ. ನಮ್ಗೇನೂ ಗೊತ್ತಿಲ್ಲ, ಇನ್ನೂ ಚಿಕ್ಕವ್ರು, ನಾವು ಏನು ವಿಷಯನೇ ತಿಳಿದಂಥವ್ರು ನಾವು. ಅಷ್ಟು ಒಂದು ಅಗಾಧವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದು ಬೇಕಾಗಿದೆ. ನಾವು ಹನುಮಂತನ ಆರಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸ್ವಚ್ಛ ಮನಸ್ಸಿನಿಂದ, ಪ್ರೀತಿಯಿಂದ ನೀವು ಹನುಮಂತನ ಜಪವನ್ನು ಮಾಡೋದ್ರಿಂದ ನಿಮ್ಮ ಎಷ್ಟೇ ಕಷ್ಟಗಳಿರಲಿ, ಅದು ಹೆಣ್ಣಾಗಲಿ ಗಂಡಾಗಲಿ, ಅವರ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತೆ. ಅದರ ಜೊತೆಗೆ ನಾನು ಹೇಳಿದ್ದಲ್ಲ ಹಾಗೆ, ಅವರು ಹನುಮಾನ್ ಚಾಲಿಸನ್ನು ಪ್ರತಿನಿತ್ಯ ಅವರು ಜಪಿಸುವುದರಿಂದ ಮನಸ್ಸಿನಲ್ಲಿ ಎಷ್ಟೊತ್ತಾರೋ ಆಗಲಿ, ಯಾವಾಗ ನೀವು ಫ್ರೀ ಟೈಮ್ ಆ ಟೀಮಲ್ಲಿ ನೀವು ಹೇಳೋದೇ ಆದರೆ ನಿಮಗೆ ಮುಂದಿನ ದಿನಗಳು ಸುಖವಾಗಿರುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಹೆಚ್ಚು ಹಣ್ಣುಗಳನ್ನು ಮಂಕಿ ಮತ್ತು ಮಾರುತಿಗೆ, ಅಥವಾ ನಾವೇನಂತೀವಿ ಕೋತಿಗಳು ಅಂತ ಕರಿತೀವಲ್ಲ, ಕೋತಿಗಳಿಗೆ ಅತಿ ಹೆಚ್ಚು ನೀವು ಫ್ರೂಟ್ಸ್ ಇರ್ಬೋದು, ಸ್ವೀಟ್ಸು ಲಡ್ಡು ಕೊಡಿ. ಹನುಮಂತನಿಗೂ ಕೂಡ ನೀವು ಪೂಜೆ ಮಾಡ್ಬೇಕಾದ್ರೆ ಲಡ್ಡೂನ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ತುಂಬಾ ಇಷ್ಟವಾದ ಪ್ರಿಯವಾದಂತಹ ಫುಡ್ ಅದು. ಅದ್ರ ಜೊತೆಗೆ ನೀವು ಏನಂತೀವಿ, ಇದು ಉದ್ದಿನ ವಡೆ ಹಾರವನ್ನು ಹಾಕಿ ವಿಳ್ಯದೆಲೆ ಹಾರ ಹಾಕಿ, ಮತ್ತೆ ಒಂದು ಕಣ್ತುಂಬ ನೋಡಿ ತುಳಸಿ ಹಾರವನ್ನು ಹಾಕಿ ಹನುಮಂತನಿಗೆ ತುಂಬಾ ಶ್ರೇಷ್ಠವಾದಂಥದ್ದು ಇವೆಲ್ಲ. ಅವನಿಗೆ ಅದನ್ನು ಹಾಕಿ ನೀವು ಪೂಜಿಸುವುದರಿಂದ ನಿಮಗೆ ಯಶಸ್ಸು, ಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಎಲ್ಲಿಗೋದ್ರೂ ಭಯ ಅನ್ನೋದಿರೋದಿಲ್ಲ. ಯಾವುದೇ ಪೀಡೆ, ಪ್ರೇತ ಈ ಥರ ಏನಾದ್ರು ಭಯ, ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಹನುಮಂತನ ಚಾಲೀಸವನ್ನು ಪ್ರತಿನಿತ್ಯ ಹೇಳಿ ನಿಮ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಮತ್ತೆ ಅವನನ್ನು ಅತಿ ಹೆಚ್ಚು ಆರಾಧಿಸುವಾಗ ತುಪ್ಪದ ದೀಪವನ್ನು ಹಚ್ಚಿ ಆರಾಧಿಸಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಹನುಮಂತನಿಗೆ ಆರಾಧನೆ ಮಾಡೋದು ಕೂಡ ಅತ್ಯುತ್ತಮ. ಸುಗಂಧವಾಗಿರ್ಬೇಕು. ಹೊತ್ತು ನೀವು ಎಣ್ಣೆ ಹಚ್ಚುತ್ತಿರಲಿ, ಎಣ್ಣೆ ಸುಗಂಧ ಭರಿತವಾಗಿರ್ಬೇಕು. ಆ ಸ್ಮೆಲ್ ಬರಬಾರ್ದು. ಹಳೇದು ಯಾವುದೋ ಏನೋ ಒಗ್ಗರಣೆ ಮಾಡ್ತಾ ಹತ್ತವನ್ನ ಬಿಡಬಾರ್ದು. ದೇವಸ್ಥಾನದಲ್ಲಿ ತಪ್ಪು ಎಲ್ಲ, ಮತ್ತೆ ದೀಪದೆಣ್ಣೆಗಳು ಎಲ್ಲ ಕೆಮಿಕಲ್ ಇವಾಗ ಎಲ್ಲ ನೀವು ತುಪ್ಪದಲ್ಲಿ ಹಚ್ಚಿ, ನೀವು ಮಂಗಳವಾರ ಅಥವಾ ಶನಿವಾರ ದಿನ ಹನುಮಂತನ ಆರಾಧನೆ ಮಾಡ್ಕೊಳ್ಳಿ. ನಿಮಗೆ ಮನಸ್ಸು ಇಚ್ಛೆ ಪಟ್ಟದ್ದನ್ನು ನೀವು ದೇವರನ್ನು ನೆನ್ಕೊಂಡು ನೀವು ಹೇಳಿದ್ರೆ ನಿಮ್ಮೆಲ್ಲ ಕಷ್ಟಗಳು ಬಗೆಹರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ದಯಮಾಡಿ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.